ಬಂಧುಗಳೇ, ಎಲ್ರಿಗೂ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ಒಂದು ಅಚ್ಚರಿಪಡುವಂಥ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕದಂಬರ ಕಾಲಘಟ್ಟದಲ್ಲಿ ಸ್ಥಾಪನೆಯಾದಂಥ ಒಂದು ದೇವಸ್ಥಾನದ ಬಗ್ಗೆ ನಾವಿವಾಗ ತಿಳ್ಕೊಳ್ಳೋಣ. ಈ ದೇವಸ್ಥಾನ ಕುಮಟಾ ತಾಲೂಕಿನ ಧಾರೇಶ್ವರ ಗ್ರಾಮದ ಗೋರೆ ಎಂಬ ಒಂದು ಊರಿನಲ್ಲಿದೆ. ಧಾರೇಶ್ವರ ಕ್ರಾಸಿಂದ ಸರಿಸುಮಾರು 3 ಕಿಲೋಮೀಟರ್ ಅಂತರದಲ್ಲಿ ಈ ದೇವಸ್ಥಾನ ಇದೆ. ವಿಡಿಯೋ ನೋಡ್ತಾ ಇದ್ದವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ, ನಿಮ್ಮೊಂದು ಲೈಕಿಂದ ನನ್ನ ಜೀವನಕ್ಕೆ ಒಂದು ಮಾರ್ಗ ಆಗುತ್ತೆ, ಒಂದು ದಾರಿ ಆಗುತ್ತೆ. ದಯವಿಟ್ಟು ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನನಗೆ ಇರಲಿ ಅಂತ ಹೇಳ್ತಾ, ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ವರದಳ್ಳಿಯ ಶ್ರೀಧರ ಸ್ವಾಮಿಗಳು ಕೂಡ ಇಲ್ಲಿ ಬಂದಿದ್ದರು, ಇಲ್ಲೇ ಸ್ವಲ್ಪ ದಿನ ನೆಲೆಸಿದ್ರು ಅನ್ನೋ ಪ್ರತೀತಿ ಕೂಡ ಇದೆ. ಅಂದರೆ ಇದೇ ಗುಹೆ ಇದೆಯಲ್ಲ, ಈ ಗುಹೆ ಕಾಣಿಸ್ತಾ ಉಂಟಲ್ಲ, ಈ ಗುಹೆ ಒಳಗಡೆ ಹಲವಾರು ಋಷಿಮುನಿಗಳು ತಪಸ್ ಮಾಡಿದ್ದಾರೆ. ಹಾಗೆ ವರದಳ್ಳಿಯ ಶ್ರೀಧರ ಸ್ವಾಮಿಗಳು ಕೂಡ ಈ ಗುಹೆಯಲ್ಲೇ ನೆಲೆಸಿದ್ರು. ಮತ್ತೊಂದು ಪ್ರತೀತಿ ಏನು ಅಂತ ಹೇಳಿದ್ರೆ, ಈ ಗುಹೆಯಿಂದನೇ ವರದಳ್ಳಿಗೆ ದಾರಿ ಇದೆ ಗುಹೆ ಒಳಗಡೆ ಅನ್ನೋ ಪ್ರತೀತಿ ಕೂಡ ಇದೆ. ಈ ಗುಹೆ ಒಳಗಡೆ ನಾವು ಮೊದಲೆಲ್ಲ ಬಿಡ್ತಿದ್ರು ಅಂತ ಹೇಳಿದ್ರೆ, ಒಳಗಡೆ ಒಂದು ಚಿಕ್ಕ ದೇವಸ್ಥಾನದ ಥರ ಒಂದು ದೊಡ್ಡ ಪ್ಲೇಸ್ ಇದೆ. ಹಾಗೆ ಅಲ್ಲಿಂದಲೇ ಸಣ್ಣ ಪುಟ್ಟ ದಾರಿಗಳೆಲ್ಲ ಇದ್ದು, ಅಂದರೆ ದಾರಿಗಳಂದರೆ ಒಂದು ಮನುಷ್ಯ ಒಳಗಡೆ ಹೋಗ್ಬೋದು ಅಷ್ಟು ಚಿಕ್ಕದಾದ ದಾರಿಗಳಿದ್ದು. ಇವಾಗ ಇದನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಅಂದರೆ ನಿಧಿ ಇದೆ, ಅದು ಇದೆ ಅಂತ ಹೇಳ್ಕೊಂಡೆಲ್ಲ ಗಲಾಟೆ ಗೌಜಿಗಳೆಲ್ಲ ಆಗಿದ್ವು ಆವಾಗ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾರಿಗೂ ಸಮಸ್ಯೆ ಆಗಬಾರ್ದು, ಯಾರೂ ಬಂದು ಯಾವುದೂ ಸಮಸ್ಯೆಗೆ ಬೀಳಬಾರ್ದು, ಮತ್ತು ಈ ಜಾಗ ಯಾವುದೇ ರೀತಿಯಾಗಿ ಅಪವಿತ್ರ ಆಗಬಾರ್ದು ಅಂತ ಹೇಳ್ಕೊಂಡು ಇಲ್ಲಿನ ಊರಿನ ಜನರು, ಇಲ್ಲಿನ ಟ್ರಸ್ಟ್ಗಳು ಎಲ್ಲ ಸೇರಿ ಅದನ್ನು ಬ್ಲಾಕ್ ಮಾಡಿದ್ದಾರೆ. ತುಂಬ ಒಳ್ಳೆ ನಿರ್ಧಾರ ಇದು. ಹಾಗೆ ನಿಮಗೆ ಈ ಸುತ್ತ ಕೆರೆ ಕಾಣಿಸ್ತಾ ಉಂಟಲ್ಲ, ಈ ಕೆರೆ ಬಗ್ಗೆ ನಂದಿ ಶೃಂಗತೀರ್ಥ ಎಂಬ ಹೆಸರಿದೆ. ಈ ಕೆರೆಗೆ ನಂದಿ ಶೃಂಗತೀರ್ಥ ಎಂಬ ಹೆಸರಿದೆ. ಸೊ ಇದು ಸುತ್ತಮುತ್ತಲಿನ ಜನರಿಗೆ ಗೊತ್ತಿರೋದಕ್ಕಿಂತ ಎಲ್ಲ ಆಲ್ಮೋಸ್ಟ್ ಕಾಲೇಜ್ ಮಕ್ಕಳಿಗೆ ಎಲ್ಲರಿಗೂ ಗೊತ್ತಿದೆ ಈ ಕೆರೆ ಬಗ್ಗೆ. ಯಾಕಂದರೆ ಎಲ್ಲರೂ ಕಾಲೇಜ್ ಬಂಕ್ ಮಾಡಿ ಬರುವಂಥ ಕೆರೆ ಇದು. ಹೊನ್ನಾವರ, ಕುಮಟಾ, ಯಾರೇ ಕಾಲೇಜ್ ಮಕ್ಕಳು ಬಂಕ್ ಮಾಡಿದ್ರು ಎಲ್ಲರ ಲೈಫಲ್ಲೂ ಇಲ್ಲಿ ಬಂದಿರ್ತಾರೆ. ಬಂಧುಗಳೇ, ನಾವಿವಾಗ ಗೋರೆ ಗೋಪಾಲಕೃಷ್ಣನ ಬಗ್ಗೆ ತಿಳ್ಕೊಳ್ಳುವ. ದೇವ್ರು ಇಲ್ಲಿಗೆ ಯಾಕೆ ಬಂತು, ಹೇಗೆ ಬಂತು, ಎಲ್ಲಿಂದ ಬಂತು, ಇಲ್ಲಿ ಹೆಂಗೆ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕದಂಬರ ಕಾಲಘಟ್ಟದಲ್ಲಿ 4 ವಿಗ್ರಹಗಳನ್ನು ಮಾಡಬೇಕು, ವಿಗ್ರಹಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆಗತ್ತೆ. ಆಮೇಲೆ ಏನು ಮಾಡ್ತಾರೆ, ಪ್ರತಿಯೊಂದು ದೇವ್ರ ವಿಗ್ರಹಗಳನ್ನು ಮಾಡ್ತಾರೆ. ಹಾಗೆ ಗೋಪಾಲಕೃಷ್ಣನ ಮೂರ್ತಿನೂ ಮಾಡ್ತಾರೆ. ಮೂರ್ತಿ ಮಾಡಿದಾಗ ಮೂರ್ತಿ ಭಿನ್ನವಾಗ್ತದೆ. ಆಗ ಗುರುಗಳೆಲ್ಲ ಏನು ಹೇಳ್ತಾರೆ ಅಂದರೆ, ಈ ಮೂರ್ತಿಯನ್ನು ಸಮುದ್ರದಲ್ಲಿ ಹಾಕಬೇಕು ಅಂತ ಹೇಳ್ತಾರೆ. ಹಾಗೆಂತ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮೂರ್ತಿಯನ್ನು ಒಂದು ಸಮುದ್ರಕ್ಕೆ ಹಾಕಿ ಬರಲಿಕ್ಕೆ ಒಂದು ಕುಟುಂಬದವರೊಬ್ಬರು ನೇಮಿಸ್ತಾರೆ. ಆ ಮೂರ್ತಿಯನ್ನು ಹೊತ್ಕೊಂಡು ಬರುವಾಗ ವಿಶ್ರಾಂತಿಗೋಸ್ಕರ ಈ ಸ್ಥಳದಲ್ಲಿ ಕೂತ್ಕೊಂಡಾಗ ಅವನಲ್ಲಿ ನಿದ್ರೆಗೆ ಹೋಗ್ತಾನೆ. ನಿದ್ರೆಗೆ ಹೋದಾಗ ಅವನಿಗೆ ಕನಸು ಬೀಳ್ತದೆ, ಇದೇ ಜಾಗದಲ್ಲಿ ನಾನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಕೊಂಡು ಗೋಪಾಲಕೃಷ್ಣ ದೇವರು ಅವನ ಕನಸಲ್ಲಿ ಬರ್ತಾನೆ. ಬಂಧುಗಳೇ, ಈ ವಿಷಯ ಕದಂಬ ರಾಜಮನೆತನಕ್ಕೆ ಮುಟ್ತದೆ. ಆಗೇನು ಮಾಡ್ತಾರೆ ಅಂದರೆ, ಇದೇ ದೇವ್ರನ್ನ ಇಲ್ಲೇ ಸ್ಥಾಪನೆ ಮಾಡ್ತಾರೆ. ಇಲ್ಲೇ ಸ್ಥಾಪನೆ ಮಾಡಿ ಪ್ರತಿ ವರ್ಷ ರಥಸಪ್ತಮಿಗೆ ಈ ಊರಲ್ಲಿ ಜಾತ್ರೆ ಆಗ್ತದೆ, ಉತ್ಸವ ಮಾಡ್ತಾರೆ. ಇದು ಈ ದೇವಸ್ಥಾನದ ಪ್ರತೀತಿ. ತುಂಬ ಅಂದರೆ ಹಳೆಯ ಕಾಲದ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿಂದನೇ ನಿಮಗೆ ಸಮುದ್ರ ಕೂಡ ಕಾಣಿಸ್ತದೆ. ತುಂಬ ವಿಶಾಲವಾಗಿದೆ. ಬಂಧುಗಳೇ, ಈ ವಿಡಿಯೋದಿಂದ ನಿಮಗೆ ಒಂದು ಸಣ್ಣ ರಿಕ್ವೆಸ್ಟ್ ನನ್ನಿಂದ, ದಯವಿಟ್ಟು ಸಾಧ್ಯವಾದಷ್ಟು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ, ಪ್ಲಾಸ್ಟಿಕ್ಕನ್ನು ದೂರ ಇಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಎಲ್ಲರೂ ಗೋಪಾಲಕೃಷ್ಣನ ದರ್ಶನ ಮಾಡಿ ನಿಮಗೆಲ್ಲರೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳ್ಕೊಳ್ತಾ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಬಂಧುಗಳು, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನಗೆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಾ. ನಿಮ್ಮ ಸಪೋರ್ಟ್ ಇನ್ನೂ ನನಗೆ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು. ಶುಭ ದಿನ.